ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ನೋಡೋಣ ಓವರ್ ಥಿಂಕಿಂಗ್ ಅಂದರೆ ಯಾವುವು, ಅವುಗಳ ಮೂಲ ಕಾರಣಗಳು ಮತ್ತು ಹೇಗೆ ಕಡಿಮೆ ಮಾಡಬಹುದು. ಕೊನೆಯಲ್ಲಿ ನಾನು ನಿಮಗೆ 6 ಎಕ್ಸಲೆಂಟ್ ಟಿಪ್ಸ್ ಅನ್ನು ಹೇಳಿಕೊಡ್ತೇನೆ. ಅವುಗಳನ್ನು ಪ್ರಾಕ್ಟೀಸ್ ಮಾಡುವುದರಿಂದ ನೀವು ಕೂಡ ಓವರ್ ಥಿಂಕಿಂಗ್ ಅನ್ನು ಕಡಿಮೆ ಮಾಡಬಹುದು. ಅತಿಯಾಗಿ ಯೋಚಿಸುವುದು ಎಂದರೆ ಒಂದೇ ವಿಷಯದ ಬಗ್ಗೆ ಅಥವಾ ಸನ್ನಿವೇಶದ ಬಗ್ಗೆ ನಿರಂತರವಾಗಿ ಮತ್ತು ಅತಿಯಾಗಿ ಯೋಚಿಸುತ್ತಾ ಇರುವುದು. ಇದು ಒಂದು ಮಾನಸಿಕ ಅಭ್ಯಾಸವಾಗಿದ್ದು, ಇದು ಅನಗತ್ಯ ಚಿಂತೆ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ. ಇದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರಬಹುದು. ನೀವು ಓವರ್ ಥಿಂಕಿಂಗ್ ಮಾಡುವುದಕ್ಕೆ ಮೂಲ ಕಾರಣಗಳು ಇವುಗಳಾಗಿರಬಹುದು. ಇವುಗಳನ್ನು ಟ್ರಿಗರ್ ಪಾಯಿಂಟ್ಸ್ ಅಂತಾನೂ ಕರಿತೇವೆ. ಹಿಂದಿನ ಘಟನೆಗಳ ಬಗ್ಗೆ ಪಶ್ಚಾತ್ತಾಪ, ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ, ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡುವುದು, ನಿಯಂತ್ರಣದ ಬಯಕೆ, ಅಪಾಯಗಳನ್ನು ತಪ್ಪಿಸುವ ಪ್ರಯತ್ನ, ಕಡಿಮೆ ಆತ್ಮವಿಶ್ವಾಸ, ಹಿಂದಿನ ನಕಾರಾತ್ಮಕ ಅನುಭವಗಳು, ಪರಿಪೂರ್ಣತೆಯ ಬಯಕೆ. ಓವರ್ ಥಿಂಕಿಂಗ್ ನಿಮ್ಮ ಎನರ್ಜಿಯನ್ನು ಹೀರಿಕೊಳ್ಳುತ್ತದೆ, ಆತಂಕವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ. ಆದರೆ ಚಿಂತೆ ಬೇಡ. ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಲು ಅಥವಾ ಕಡಿಮೆ ಮಾಡಲು ಕೆಲವು ಪರಿಣಾಮಕಾರಿ ವಿಧಾನಗಳಿವೆ. ಇವತ್ತು ನಾನು ನಿಮಗೆ 6 ಎಕ್ಸಲೆಂಟ್ ಟಿಪ್ಸ್ ಅನ್ನು ಕೊಡುತ್ತೇನೆ. ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಓವರ್ ಥಿಂಕಿಂಗ್ ಮಾಡುವುದನ್ನು ಕಡಿಮೆ ಮಾಡಿ. ಟಿಪ್ ನಂಬರ್ 1, ನಿಮ್ಮ ಆಲೋಚನೆಗಳನ್ನು ಗುರುತಿಸಿ. ಅಕ್ನಾಲೇಜ್ ಯುವರ್ ಥಾಟ್ಸ್. ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಿ ಎಂಬುದನ್ನು ಮೊದಲು ಒಪ್ಪಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಬರುತ್ತಿವೆ ಎಂಬುದನ್ನು ಗಮನಿಸಿ. ಒಂದು ಸಣ್ಣ ಡೈರಿ ಅಥವಾ ನೋಟ್ಬುಕ್ ತೆಗೆದುಕೊಳ್ಳಿ. ಯಾವಾಗ ನಿಮಗೆ ಓವರ್ ಥಿಂಕಿಂಗ್ ಶುರುವಾಗುತ್ತದೆ ಅನಿಸುತ್ತದೆಯೋ ಆಗ ನಿಮ್ಮ ತಲೆಯಲ್ಲಿ ಓಡುತ್ತಿರುವ ಆಲೋಚನೆಗಳನ್ನು ಬರೆಯಿರಿ. ಕೇವಲ ಬರೆಯಿರಿ, ಅವು ಸರಿ ಅಥವಾ ತಪ್ಪು ಎಂದು ನಿರ್ಧರಿಸಬೇಡಿ. ಟಿಪ್ ನಂಬರ್ 2, ಆ ಆಲೋಚನೆಗಳನ್ನು ಪ್ರಶ್ನಿಸಿ. ಚಾಲೆಂಜ್ ದೋಸ್ ಥಾಟ್ಸ್. ಒಮ್ಮೆ ನಿಮ್ಮ ಆಲೋಚನೆಗಳನ್ನು ಗುರುತಿಸಿದ ನಂತರ ಅವುಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿ. ಈ ಆಲೋಚನೆಗೆ ಯಾವುದೇ ಬಲವಾದ ಪುರಾವೆ ಇದೆಯೇ? ನಾನು ಊಹಿಸುತ್ತಿದ್ದೇನೆಯೇ? ಕೆಟ್ಟದ್ದೇ ಆಗುತ್ತದೆ ಎಂದು ಖಚಿತವಾಗಿ ಹೇಳಬಹುದೇ? ಈ ಪರಿಸ್ಥಿತಿಯನ್ನು ಬೇರೆ ರೀತಿಯಲ್ಲಿ ನೋಡಲು ಸಾಧ್ಯವಿದೆಯೇ? ನೀವು ಬರೆದ ಆಲೋಚನೆಗಳ ಪಕ್ಕದಲ್ಲಿಯೇ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಟಿಪ್ ನಂಬರ್ 3, ಚಿಂತೆಗೆ ಸಮಯ ನಿಗದಿಪಡಿಸಿ. ಸೆಟ್ ಅಸೈಡ್ ವರಿ ಟೈಮ್. ಇದು ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದರೆ ಇದು ತುಂಬ ಪರಿಣಾಮಕಾರಿ. ದಿನದಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು, ಉದಾಹರಣೆಗೆ ಸಂಜೆ 20 ರಿಂದ 30 ನಿಮಿಷಗಳ ಕಾಲ ನಿಮ್ಮ ಚಿಂತೆಗೆ ಮೀಸಲಾದ ಸಮಯ ಎಂದು ನಿಗದಿಪಡಿಸಿ. ದಿನವಿಡೀ ನಿಮಗೆ ಚಿಂತೆ ಅಥವಾ ಅತಿಯಾದ ಆಲೋಚನೆಗಳು ಬಂದಾಗ, ಈಗಲ್ಲ, ನಾನು ನನ್ನ ಚಿಂತೆಯ ಸಮಯದಲ್ಲಿ ಇದರ ಬಗ್ಗೆ ಯೋಚಿಸುತ್ತೇನೆ ಎಂದು ಮನಸ್ಸಿಗೆ ಹೇಳಿ. ನಂತರ ನೀವು ನಿಗದಿಪಡಿಸಿದ ಸಮಯದಲ್ಲಿ ಕುಳಿತು ಆಲೋಚಿಸಿ. ಸಾಮಾನ್ಯವಾಗಿ ಆ ಸಮಯ ಬರುವಷ್ಟರಲ್ಲಿ ಹೆಚ್ಚಿನ ಆಲೋಚನೆಗಳು ತಮ್ಮ ತೀವ್ರತೆಯನ್ನು ಕಳೆದುಕೊಂಡಿರುತ್ತವೆ. ಅಲಾರ್ಮ್ ಸೆಟ್ ಮಾಡಿ. ಸಂಜೆ 7 ರಿಂದ 7:15 ನನ್ನ ಚಿಂತೆಯ ಸಮಯ ಎಂದು. ಈ ಸಮಯದಲ್ಲಿ ನೀವು ಕುಳಿತು ನಿಮ್ಮ ಚಿಂತೆಗಳ ಬಗ್ಗೆ ಯೋಚಿಸಬಹುದು ಅಥವಾ ಅವುಗಳನ್ನು ಬರೆಯಬಹುದು. ಸಮಯ ಮುಗಿದ ನಂತರ ಆ ವಿಷಯದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ, ಬೇರೆ ಕೆಲಸದಲ್ಲಿ ತೊಡಗಿಕೊಳ್ಳಿ. ಇದು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ನಿಮಗೆ ತರಬೇತಿ ನೀಡಿದಂತೆ. ಟಿಪ್ ನಂಬರ್ 4, ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಆ್ಯಂಡ್ ಗ್ರೌಂಡಿಂಗ್. ಓವರ್ ಥಿಂಕಿಂಗ್ ಹೆಚ್ಚಾಗಿ ಪಾಸ್ಟ್ ಅಥವಾ ಫ್ಯೂಚರ್ ಬಗ್ಗೆ ಇರುತ್ತದೆ. ವರ್ತಮಾನದಲ್ಲಿ ಬದುಕಲು ಕಲಿಯುವುದು ಇದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೈಂಡ್ಫುಲ್ನೆಸ್ ಅನ್ನು ಅಭ್ಯಾಸ ಮಾಡುವುದು ಒಳ್ಳೆಯ ವಿಚಾರ. ಟಿಪ್ ನಂಬರ್ 5, ಕಾರ್ಯಪ್ರವೃತ್ತರಾಗಿ. ಟೇಕ್ ಆ್ಯಕ್ಷನ್ ಇವನ್ ಸ್ಮಾಲ್ ಸ್ಟೆಪ್ಸ್. ಕೆಲವೊಮ್ಮೆ ಅತಿಯಾಗಿ ಯೋಚಿಸುವುದು ಕಾರ್ಯನಿರ್ವಹಿಸುವುದನ್ನು ತಡೆಯುತ್ತದೆ. ಪರಿಪೂರ್ಣತೆಗಾಗಿ ಕಾಯುವ ಬದಲು ಅಥವಾ ಕೆಟ್ಟದ್ದೇನೋ ಆಗಬಹುದು ಎಂದು ಹೆದರುವ ಬದಲು
ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡಲು ಪ್ರಾರಂಭಿಸಿ. ಕ್ರಿಯೆಯು ಆತಂಕವನ್ನು ಕಡಿಮೆ ಮಾಡುತ್ತದೆ. ಟಿಪ್ ನಂಬರ್ 6. ಸಹಾಯ ಪಡೆಯಲು ಹಿಂಜರಿಯಬೇಡಿ. ಡೋಂಟ್ ಹೆಸಿಟೇಟ್ ಟು ಸೀಕ್ ಸಪೋರ್ಟ್. ನೀವು ಎಷ್ಟೇ ಪ್ರಯತ್ನಿಸಿದರೂ ಓವರ್ ಥಿಂಕಿಂಗ್ ನಿಮ್ಮನ್ನು ತುಂಬ ಕಾಡುತ್ತಿದ್ದರೆ ಮತ್ತು ನಿಮ್ಮ ದೈನಂದಿನ ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದರೆ ವೃತ್ತಿಪರ ಸಹಾಯ ಪಡೆಯಲು ಹಿಂಜರಿಯಬೇಡಿ. ಮಾನಸಿಕ ಆರೋಗ್ಯ ತಜ್ಞರು ಅಥವಾ ಕೌನ್ಸಿಲರ್ಗಳು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಬಹುದು. ಸ್ನೇಹಿತರೆ, ಅತಿಯಾಗಿ ಯೋಚಿಸುವುದು ಒಂದು ಅಭ್ಯಾಸವಿದ್ದಂತೆ. ಇದನ್ನು ಕಡಿಮೆ ಮಾಡಲು ಸ್ವಲ್ಪ ಸಮಯ ಮತ್ತು ಪ್ರಾಕ್ಟೀಸ್ ಬೇಕಾಗುತ್ತದೆ. ತಾಳ್ಮೆಯಿಂದ ಈ 6 ಹಂತಗಳನ್ನು ಪ್ರಯತ್ನಿಸಿ. ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜಸ್ಟ್ ಥಿಂಕ್, ಡೋಂಟ್ ಓವರ್ ಥಿಂಕ್.